ಶಿವಾಯ ನಮಃ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಿದ್ಧತಾಯಮ್ಮ. ಜೂನ್ 21ನೇ ತಾರೀಕು ಯೋಗ ಡೇ, ಧ್ಯಾನದ ದಿವಸ. ಅವತ್ತು ಒಂದು ದಿವಸ ಮಾತ್ರ ಧ್ಯಾನ ಮಾಡೋಕ್ಕೆ ಹೋಗಬಾರ್ದು. ಧ್ಯಾನ ಅಂದರೆ ದಿವಸ ಮಾಡೋದು ಒಳ್ಳೆಯದು. ಇದು ಸೆಲೆಬ್ರೇಷನ್ ಡೇ. ಯೋಗ ಅಂದರೆ ಧ್ಯಾನ. ಎಲ್ಲರೂ ಚೆನ್ನಾಗಿರಬಹುದು, ದೀರ್ಘ ಆಯುಷು, ಆರೋಗ್ಯವಾಗಿ ಇರಬಹುದು. ಎಲ್ಲರೂ ದಿವಸ ಒಂದು 15 ನಿಮಿಷ ಇಲ್ಲಾಂದರೆ ಅರ್ಧ ಗಂಟೆ ಧ್ಯಾನ ಮಾಡಿದರೆ ಆರೋಗ್ಯವಾಗಿ ಖಂಡಿತ ಇರ್ತೀರ. ದೇವಕಾಲದಲ್ಲಿ ತವ ಋಷಿಗಳು ಧ್ಯಾನವನ್ನು ಮಾಡಿ ಆ ಚಕ್ರ ವೈಭೋಗ ಶಕ್ತಿ ಪಡ್ಕೊಂಡ್ರು. ದೇವರೇ ನೇರವಾಗಿ ಬಂದು ವರ ಕೊಡೋ ಥರ ಆ ಶಕ್ತಿ ಪಡ್ಕೊಂಡ್ರು. ಧ್ಯಾನದಲ್ಲಿ ಅಷ್ಟೊಂದು ಮಹತ್ವಗಳಿವೆ. ಶ್ರದ್ಧೆ ಧ್ಯಾನ, ಓಂ ನಮಃ ಶಿವಾಯ ಅಂತ ಶ್ರದ್ಧೆ ಮಾಡಿ ಧ್ಯಾನ ಇರೋದು. ಮೌನ ಧ್ಯಾನ ಬಂದು ತುಂಬ ಒಳ್ಳೆಯದು. ಯಾವುದು ಯೋಚನೆ ಮಾಡದೆ ಅವರು ಮೌನವಾಗಿ ಧ್ಯಾನ ಮಾಡಿದರೆ ಆ ಚಕ್ರ ವೈಭೋಗ ಶಕ್ತಿ ಆ್ಯಕ್ಟಿವ್ ಆಗುತ್ತೆ. ಮುದ್ರಾ ಧ್ಯಾನ ಅಂತ ಇದೆ. ಮುದ್ರಾ ಬಂದು ಧ್ಯಾನ ಮುದ್ರಾ, ಕ್ರಿಯಾ ಮುದ್ರಾ, ಯೋಗ ಮುದ್ರಾ, ಈ ಥರ ಮುದ್ರಾ ತವ ಧ್ಯಾನದಲ್ಲಿ ಸೇರುತ್ತೆ. ಅದು ಮುದ್ರೆ ಧ್ಯಾನ ಇತ್ತು, ಪ್ರಾರ್ಥನೆ ಮಾಡಿ ಆ ಧ್ಯಾನದಲ್ಲಿ ಇರ್ಬೋದು. ಈಗ ಮೌನ ಧ್ಯಾನ ಬಂದು ಅವರು ಮಂತ್ರ ಹೇಳಲ್ಲ, ಮುದ್ರಾ ಉಪಯೋಗ ಇಲ್ಲ, ಧ್ಯಾನ ಮುದ್ರಾ ಮಾತ್ರ ಉಪಯೋಗ ಮಾಡಿಕೊಂಡು ಧ್ಯಾನ ಇರಬೇಕು. ಅದು ಬಂದು ಯೋಗದಲ್ಲಿ ಸೇರಿದ್ದು. ಮುದ್ರೆ ಧ್ಯಾನ ಬಂದು ಆರೋಗ್ಯದಲ್ಲಿ ಏನು ತೊಂದರೆ ಬರಲ್ಲ. ಮುದ್ರಾ ಧ್ಯಾನ, ತವ ಧ್ಯಾನ, ತಪಸ್ಸು, ನನಗೆ ಇದು ಬೇಕೇ ಬೇಕು ಅಂತ ಒಂದು ಹಠ ಇಟ್ಕೊಂಡು ಧ್ಯಾನ ಮಾಡ್ತಾರೆ. ಇದರಲ್ಲಿ ನಾನು ಸಕ್ಸಸ್ ಆಗಬೇಕಂದ್ರೆ ತಪಸ್ಸು ಧ್ಯಾನ. ಋಷಿಗಳಿರ್ತಾರಲ್ಲ, ಒಂದು ಕಾಲಲ್ಲಿ ನಿಂತ್ಕೊಂಡು ತಪಸ್ಸು ಮಾಡಿ ಆ ವರನ ಈಸ್ಕೊತಾರೆ ದೇವರ ಹತ್ರ. ಆ ಥರ ತಪಸ್ಸು ಧ್ಯಾನ. ಧ್ಯಾನದಲ್ಲಿ ಹಲವಾರು ಧ್ಯಾನಗಳಿವೆ. ತಾವು ದಿವಸ ಅರ್ಧ ಗಂಟೆ ಮಂತ್ರವನ್ನು ಹೇಳಿ ಇರ್ಬೋದು, ಇಲ್ಲ ಮೌನವಾಗಿ ಇರ್ಬೋದು, ಇಲ್ಲ ನೀವು ಬಂದು ಒಂದು ಮ್ಯೂಸಿಕ್ ನಿಮಗೆ ಏನು ಇಷ್ಟನೋ, ಇಲ್ಲ ಓಂ ಅಂತ ಮೆಡಿಟೇಷನ್, ಫ್ಲೂಟ್, ಇನ್ಸ್ಟ್ರೂಮೆಂಟಲ್ ಆ ಶಬ್ದವನ್ನು ಕೇಳಿ ಮೌನ ಧ್ಯಾನ ಇರ್ಬೋದು. ಮೊದಲು ಆ ಧ್ಯಾನದಲ್ಲಿ ನಿಮ್ಮ ಶರೀರ ಆತ್ಮ ಅದು ಸೇರಬೇಕು. ಆವಾಗ ನಿಮಗೆ ಬಂದು ಧ್ಯಾನ ಮಾಡೋಕ್ಕೆ ಸಿದ್ಧಿಯಾಗುತ್ತೆ. ಧ್ಯಾನದಲ್ಲಿ ತುಂಬ ಮಂಗಲ ಶಕ್ತಿ ಇದೆ. ಒಂದು ಅರ್ಧ ಗಂಟೆ ಕೂತ್ಕೊಂಡು ಧ್ಯಾನ ಮಾಡಿ, ದೊಡ್ಡವರು ಮಕ್ಕಳು ಎಲ್ಲರೂ ಸಹ ಮಾಡ್ತಾ ನಿಮಗೆ ಗೊತ್ತಾಗುತ್ತೆ ಧ್ಯಾನದಲ್ಲಿ ಇಷ್ಟೊಂದು ವೈಭೋಗ ಇದೆಯಾ ಅಂತ. ಆ ಕಾಲದಲ್ಲಿ ಏನಿಲ್ಲ, ತುಂಬ ಆನಂದವಾಗಿ ತವ ಧ್ಯಾನವನ್ನು ಮಾಡಿ ಅಷ್ಟು ಚೆನ್ನಾಗಿದ್ದರು. ನಾಳೆ ಬರೋದು ಇವತ್ತು ತಾಳೆಗಿರಿನಲ್ಲಿ ಬರೆದು ಹೇಳಿದ್ದಾರೆ. ವೀರಬ್ರಹ್ಮೇಂದ್ರ ಸ್ವಾಮಿ, ಸಿದ್ಧಲಿಂಗೇಶ್ವರ, ಈ ಥರ ತಪಸ್ಸು ಮಾಡಿರೋ ಋಷಿಗಳು ಎಷ್ಟು ಇದ್ದಾರೆ. ಅವರೆಲ್ಲ ಧ್ಯಾನವನ್ನು ಮಾಡಿಯೇ ಆ ಶಕ್ತಿನ ಪಡ್ಕೊಂಡ್ರು. ಮನುಷ್ಯಗೂ ಆ ಶಕ್ತಿ ಇದೆ, ಆದರೆ ಉಪಯೋಗ ಮಾಡಬೇಕು. ಉಪಯೋಗ ಮಾಡಿದರೆ ಮಾತ್ರ ಎಲ್ಲನೂ ಸಾಧ್ಯ ಉಂಟು. ಉಪಯೋಗ ಇಲ್ಲ, ಒಂದು ದಿವಸ ಇರೋದು, ಎರಡನೇ ದಿವಸ ಬಿಡೋದು, ಮನಸ್ಸು ನೆಮ್ಮದಿಲ್ಲ ಅಂತ ಹೇಳೋದು, ನನಗೆ ಒಂದು ದಿವಸ ಕೆಲಸ ಇದೆ, ಒಂದು ದಿವಸ ಮಾಡೋಕ್ಕಾಗಿಲ್ಲ, ಆರೋಗ್ಯ ಸಮಸ್ಯೆ. ಕಾರಣ ಎಲ್ಲದರಲ್ಲೂ ಸಿಗುತ್ತೆ. ಎಲ್ಲದರಲ್ಲೂ ಒಂದು ಕಾರಣ ಇರುತ್ತೆ, ಅದು ತಡೆ ಮಾಡೋಕ್ಕೆ. ಆ ಕಾರಣ ನಮ್ಗೆ ಬೇಕಾಗಿಲ್ಲ. ಧ್ಯಾನ ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. ದೇವರು ಶಕ್ತಿ ಕೊಡ್ತಾರೆ. ನಿಮ್ಮ ಶರೀರದಲ್ಲಿ ಆರೋಗ್ಯವಾಗಿ ಆ ಆತ್ಮ ಚೆನ್ನಾಗಿರುತ್ತೆ ಒಳಗಡೆ. ಶರೀರ ಚೆನ್ನಾಗಿಲ್ಲ ಅಂದರೆ ಆತ್ಮ ಒಳಗಡೆ ಇರೋಕ್ಕೆ ಇಷ್ಟಪಡಲ್ಲ. ಯಾವಾಗ ಈ ಆತ್ಮ ಆಚೆ ಬಿಟ್ಟು ಹೋಗ್ಬೇಕಂತ ಆತ್ಮಗೆ ಅದು ಒಂಥರ ಆಗಿಬಿಡುತ್ತೆ. ಆವಾಗ ಆ ಶರೀರಕ್ಕೆ ಶಕ್ತಿ ಇರಲ್ಲ. ಅದರಿಂದ ಯಾವಾಗಲೂ ಅಷ್ಟೇ, ಧ್ಯಾನವನ್ನು ಮಾಡಬೇಕಂದ್ರೆ ನಿಮ್ಮ ಮನಸ್ಸು ನೆಮ್ಮದಿ ಇರಬೇಕು. ಆ ಟೈಮಲ್ಲಿ ಧ್ಯಾನ ಮಾಡಿ. ತುಂಬ ಸ್ಟ್ರೆಸ್ ಇದೆಯಾ, ಒಂದು ಅರ್ಧ ಗಂಟೆ ಧ್ಯಾನ ಮಾಡಿ ನೋಡಿ,
ಖಂಡಿತ ಒಳ್ಳೆಯದಾಗುತ್ತೆ. ಧ್ಯಾನ ಖಂಡಿತ ಮಾಡಿ. ಧ್ಯಾನದಿಂದ ಎಷ್ಟೋ ಶಕ್ತಿ ಸಿಕ್ಕಿದೆ. ಆ ಥರ ನೀವು ದೀರ್ಘ ಆಯುಷ್ಯು ಆರೋಗ್ಯವಾಗಿ ಇರಬೇಕು. ಗುರುವೇ ಶರಣಂ.